ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಿದ್ರೆ ಈ ಒಂದು ವಿಶ್ವ ಕಾವೇರಿಗೆ ಗೊತ್ತಾಗ್ತದಾಗೆ ಕೆಂಡಾಮಂಡಲ ಆಗ್ತಾರೆ. ಆದರೆ ಅಲ್ಲಿ ಕೀರ್ತಿ ಕೆಟ್ಟವರ ಕಪಿಮುಷ್ಟಿಗೆ ಸಿಕ್ಕಿಬಿಟ್ಟಿದ್ದಾಳೆ. ಹಾಗಿದ್ರೆ ಏನು ಕತೆ, ಏನಾಗುತ್ತೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಯಾವತ್ತೂ ಕೂಡ ಯಾರ ಮಾತನ್ನು ನಂಬೋದಕ್ಕೆ ರೆಡಿ ಇಲ್ಲ. ತಾನು ಪ್ರತ್ಯಕ್ಷವಾಗಿ ಕಂಡು ನೋಡಿದ್ರಷ್ಟೇ, ವಿವೇಕದಿಂದ ವಿವೇಚನೆ ಮಾಡಿದ್ರಷ್ಟೇ ಆ ವಿಶ್ವನ ನಂಬ್ತಕ್ಕಂಥದ್ದು. ಹಾಗಾಗಿ ಈ ಕಡೆ ಸುಪ್ರೀತ್ ಅವರು ಏನೇ ಮಾಡಿದ್ರೂ ಕೂಡ ಇಲ್ಲಿ ಲಕ್ಷ್ಮಿ ಕೀರ್ತಿ ಮೇಲೆ ಅನುಮಾನನ ವ್ಯಕ್ತಪಡಿಸೋದಿಲ್ಲ. ಜೊತೆಗೆ ಇಲ್ಲಿ ಕೀರ್ತಿ ಬಿಟ್ಟು ಲಕ್ಷ್ಮಿಗೆ ವೈಷ್ಣವ್ ಜೊತೆ ಹನಿಮೂನ್ಗೆ ಹೋಗೋದಕ್ಕೂ ಕೂಡ ಇಷ್ಟವಿಲ್ಲ. ಆದರೂ ಕೂಡ ಸುಪ್ರೀತ್ ಅವರು ಆಡಿದ ಆ ಒಂದು ಕೋಪದ ನಾಟಕಕ್ಕೆ ಲಕ್ಷ್ಮಿ ಒಪ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಸುಪ್ರೀತ್ ಅವರು ಕೋಪ ಮಾಡಿಕೊಂಡಾಗೆ ಡ್ರಾಮಾ ಮಾಡ್ತಾರೆ. ಹಾಗಾಗಿ ಲಕ್ಷ್ಮಿ ಇಲ್ಲಿ ಹನಿಮೂನ್ಗೆ ಹೋಗೋದಕ್ಕೆ ಒಪ್ಕೋತಾಳೆ. ಇದರಿಂದ ಸುಪ್ರೀತ್ ಅವರು ಫುಲ್ ಖುಷಿ ಆಗಿಬಿಡ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿಗೆ ಕೀರ್ತಿದೆ ಆಲೋಚನೆ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಬಗ್ಗೆ ಯೋಚಿಸಿದ್ದಾಗೆ ವೈಷ್ಣವ್ ಬರ್ತಾರೆ. ವೈಷ್ಣವ್ ಬರ್ತಿದ್ದಾಗೆ ವೈಷ್ಣವ್ ಪರ್ಮಿಷನ್ ತಗೊಂಡಿದ್ದೆ ಕೀರ್ತಿನ ನೋಡೋಕೆ ಅಂತ ಹೋಗ್ತಾಳೆ. ಬಟ್ ಅಲ್ಲಿ ಕೀರ್ತಿ ಇಲ್ಲ. ವೈಷ್ಣವ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೀರ್ತಿ ಮನೆ ಬಿಟ್ಟು ಹೋಗಿದ್ದಾಳೆ ಪತ್ರ ಬರೆದಿಟ್ಟು ಅಂತ. ಬಿಕಾಸ್ ಕಾರುಣ್ಯ ಅವರು ಇದು ಸುಪ್ರೀತ್ ಅವ್ರಿಗೆ ಹೇಳಿದಾಗ ಸುಪ್ರೀತ್ ಅವರು ಈ ವಿಶ್ವನ ವೈಷ್ಣವ್ಗೂ ಕೂಡ ತಿಳಿಸಿರ್ತಾರೆ. ಬಟ್ ಕೀರ್ತಿ ಈ ರೀತಿ ಮನೆ ಬಿಟ್ಟು ಹೋಗೋದು, ಈ ನಾಟಕ ಮಾಡೋದು ಸಹಜ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಲಕ್ಷ್ಮಿಗೆ ಹೇಳಿದ್ರೆ ಹೋಗೋದನ್ನೇ ನಿಲ್ಲಿಸ್ತಾಳೆ, ಹೇಳಬೇಡ ಅಂತ ಹೇಳಿರ್ತಾರೆ. ಹಾಗಾಗಿ ವೈಷ್ಣವ್ ಕೂಡ ಹೇಳುವುದಿಲ್ಲ. ಇಲ್ಲಿ ಕೀರ್ತಿ ಮನೆಗೆ ಹೋಗಿದ್ದ ಲಕ್ಷ್ಮಿಗೆ ಕಾರುಣ್ಯ ಅವ್ರು ಕೂಡ ವಿಷಯ ತಿಳಿಸೋದಿಲ್ಲ, ಮಲಗಿದ್ದಾರೆ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಕೀರ್ತಿ ಅವ್ರಿಗೆ ಹೇಳ್ಬಿಡಿ ಅಂತ ಹೇಳಿ ಲಕ್ಷ್ಮಿ ಹೊರಟು ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹನಿಮೂನ್ ಕಡೆ ಹೋಗ್ತಿದ್ರೆ ಈ ಕಡೆ ಕೀರ್ತಿ ಮನೆಯಿಂದ ತಪ್ಪಿಸ್ಕೊಂಡಿಲ್ಲ ಮನೆ ಬಿಟ್ಟು ಹೋಗಿದ್ದಾಳೆ. ಬಿಕಾಸ್ ಲಕ್ಷ್ಮಿಗೆ ನನ್ನಿಂದ ತೊಂದರೆ ಆಗ್ತದೆ, ಲಕ್ಷ್ಮಿಗೆ ಎಲ್ಲರೂ ಕೂಡ ನನ್ನಿಂದ ಬೈತಿದ್ದಾರೆ. ಹಾಗಾಗಿ ಲಕ್ಷ್ಮಿಗೆ ನನ್ನಿಂದ ತೊಂದರೆ ಆಗಬಾರ್ದು ಲಚ್ಚಿಗೆ ಅಂತ ಹೇಳಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಮನೆ ಬಿಟ್ಟು ಏನೋ ಬಂದು ಎಲ್ಲಿಗೆ ಹೋಗಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಹೋಗಲಿ, ಮೀನಾ ಹತ್ರ ಹೋಗ್ಲಾ, ಅವಳನ್ನ ನನ್ನ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಸೆಂಚುರಿ ಎಲ್ಲಿದೆ ಅಂತ ನನಗೆ ಗೊತ್ತೇ ಇಲ್ವಲ್ಲ ಅಂತ ಅಂದ್ಕೊಂಡು ಒಂದು ಮಗು ಹೇಗೆ ತಪ್ಪಿಸ್ಕೊಡುತ್ತೋ ಆ ರೀತಿ ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾಳೆ ಕೀರ್ತಿ. ಈ ಕಡೆ ಕಾರುಣ್ಯ ಅವ್ರಿಗೆ ತನ್ನ ಮಗಳ ಬಗ್ಗೆನೇ ಆಲೋಚನೆ ಆಗ್ಬಿಟ್ಟಿದೆ. ತನ್ನ ಬೇಬಿ ಎಲ್ಲಿ ಹೋದ್ಲು ಏನು ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಒಂದು ಅರ್ಧ ದಿನ ಕಳೀಲಿ, ಸಂಜೆ ಆಗಲಿ, ಆ ನಂತರ ನೋಡೋಣ, ಇಲ್ಲಾಂದರೆ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಆ ಕಡೆ ಸುಪ್ರೀತ್ ಅವರಂತೂ ಯಾವುದೇ ರೀತಿಲೂ ಕೂಡ ಕೀರ್ತಿ ಬಗ್ಗೆ ವಿಚಾರ ಮಾಡ್ತಿಲ್ಲ. ಇಲ್ಲಿ ಗಂಗಕ್ಕನೇ ಹೇಳ್ತಾರೆ, ಪಾಪ ಕೀರ್ತಿ ಅಕ್ಕನ ಬಗ್ಗೆ ತುಂಬ ಯೋಚನೆ ಆಗುತ್ತೆ. ಅವ್ರು ನಿಜವಾಗ್ಲೂ ಕೂಡ ತಪ್ಪಿಸ್ಕೊಂಡಿದ್ರೆ ಏನು ಮಾಡೋದು, ನಿಜವಾಗ್ಲೂ ಮನೆ ಬಿಟ್ಟು ಹೋಗಿದ್ರೆ ಏನು ಮಾಡೋದು ಅಂತ ಹೇಳ್ತಿದ್ರೆ, ನೀನು ಏನು ಗಂಗಾ ಈ ರೀತಿ ಮಾತಾಡ್ತಿದ್ಯಲ್ಲ, ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿದ್ಯಾ, ಅವಳು ಏನಿದೆ ಮೊದಲನೇ ನಾಟಕನ, ಹನಿಮೂನ್ಗೆ ಹೋಗ್ತಿದ್ದಾರೆ ಅಂತ ವಿಷಯ ಗೊತ್ತಾಗ್ತಿದ್ದಾಗೆ ಪತ್ರ ಬರೆದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಲಂತ. ಅದು ಕೂಡ ಒಂದು ಪಕ್ಕ ಪ್ಲಾನ್ ಆಗಿರುತ್ತೆ. ನಿಜ ಹೇಳ, ಮಕ್ಳ ಥರ ಆಡು, ಅವಳಿಗೆ ಲೆಟರ್ ಬರೆದಿಟ್ಟು ಹೋಗಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತುಂಬ ಲಾಜಿಕಲಿ ಆಗಿ ಮಾತಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಕೀರ್ತಿ ನಾಟಕ ಮಾಡ್ತಾ ಇಲ್ಲ. ಅವಳಿಗೆ ಪದೇ ಪದೇ ಒಂದು ಟ್ರಿಗರ್ ಪಾಯಿಂಟ್ ಆದಾಗ ಕಾವೇರಿಯ ನೆನಪಾಗೋದು, ಆ ಒಂದು ಬೆಟ್ಟದ ಘಟನೆ ಕಣ್ಣಿಗೆ ಬರೋದು ಸಹಜ ಆ ಕ್ಷಣಕ್ಕೆ ಮಾತ್ರ. ಬಟ್ ಆ ನಂತರ ಆಕೆಗೆ ಏನೂ ಕೂಡ ನೆನಪಿರೋದಿಲ್ಲ. ಬಟ್ ಇಲ್ಲಿ ಸುಪ್ರೀತ್ ಅವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಕೀರ್ತಿನ. ಅದೇ ಕಾರಣಕ್ಕೆ ಕೀರ್ತಿ ನಿಜವಾಗಿ ಹೋಗಿದ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಕಾರಲ್ಲಿ ಹೋಗಬೇಕಿದ್ರೆ ವಾಶ್ರೂಮ್ಗೆ ಅಂತ ಲಕ್ಷ್ಮಿ ಹೋದಾಗ ವೈಷ್ಣವ್ ಮನೆ ಕಾಲ್ ಮಾಡಿ ಅವ್ರ ಹತ್ರ ವಿಚಾರ ಮಾಡ್ತಿದ್ದಾರೆ. ಅಲ್ಲಿ ಸಿಕ್ಕದ್ಲಾ ಕೀರ್ತಿ, ವಾಪಸ್ ಬಂದ್ಲಾ ಅಂದಾಗ ಏನು ಮಾತಾಡ್ತಿದ್ಯಾ, ನಾನು ಕಾಲು ಮಾಡಿಲ್ಲ, ವಿಚಾರಿಸೋಕ್ಕೂ ಹೋಗಿಲ್ಲ ಅಂದಾಗ ನಿಜವಾಗ್ಲೂ ಏನಾದರೂ ಆಗಿದ್ರೆ ಏನು ಮಾಡೋದು ಅತ್ತೆ ಅಂತ ಕೇಳ್ತಿದ್ದಾರೆ ವೈಷ್ಣವ್. ನೀನು ಯಾಕೆ ಆ ರೀತಿ ತಲೆ ಕೆಡಿಸ್ಕೋತೀಯ, ಅವಳು ಎಲ್ಲೂ ಕೂಡ ಹೋಗಿಲ್ಲ, ಇದು ಒಂದು ನಾಟಕ ಆಗಿದೆ, ಬೇಕಂದರೆ ನಿನ್ನ ಕಾರ್ಡಿಕೆಲ್ಲ ಇರ್ತಾಳೆ ನೋಡ್ಕೊ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಿ ಬರ್ತಾರೆ. ಬಟ್ ಲಕ್ಷ್ಮಿ ಏನು ಅಂತ ಕೇಳಿದ್ರು ವೈಷ್ಣವ್ ಯಾವುದೇ ಸುಳಿವನ್ನು ಕೂಡ ಬಿಟ್ಕೊಡೋದಿಲ್ಲ. ಹಾಗಾಗಿ ಲಕ್ಷ್ಮಿಗೆ ಏನೂ ಗೊತ್ತಾಗೋದಿಲ್ಲ. ಆದರೂ ಒಂದು ರೀತಿ ಆತಂಕ, ಕಳವಳ ಆಗ್ತಿದೆ ಅವಳಿಗೆ. ಈ ಕಡೆ ಕೀರ್ತಿ ಬರ್ತಾ 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 ಅವಳಿಗೆ ಭಯ ಶುರು ಆಗುತ್ತೆ. ಇಲ್ಲ, ನಾನು ಮನೆ ಬಿಟ್ಟು ಬರಬಾರ್ದಿತ್ತು, ಲಕ್ಷ್ಮಿ ಹತ್ರ ಲಚ್ಚಿ ಹತ್ರ ಹೋಗಿ ಸಾರಿ ಕೇಳ್ಬಿಡ್ತೀನಿ, ನನಗೆ ಎಲ್ಲೂ ಹೋಗಬೇಕು ಏನು ಗೊತ್ತಾಗ್ತಿಲ್ಲ, ತುಂಬ ಭಯ ಆಗ್ತಿದೆ, ಮಾಮ್ ನನ್ನನ್ನು ಕರ್ಕೊಂಡು ಹೋಗು, ಮಾಮ್ ಲಚ್ಚಿ ನನ್ನನ್ನು ಕರ್ಕೊಂಡು ಹೋಗು, ಬಾ ಲಚ್ಚಿ ಅಂತ ಹೇಳಿ ತುಂಬ ಮುಗ್ಧಿಯಾಗಿ ಮಾತನಾಡ್ತಾ ಇದ್ರೆ ಅತ್ತ ಕಡೆ ಗಂಗಕ್ಕ ಮತ್ತು ಸುಪ್ರೀತ್ ಅವರು ಆಡಿದ ಮಾತುಗಳು ಎಲ್ಲವನ್ನ ಕೂಡ ಚಿಂಗಾರಿ ಕೇಳಿಸ್ಕೊಂಡ್ಬಿಡ್ತಾರೆ. ಇದಕ್ಕೂ ಮೊದಲೇ ಹೋಗಿ ಲಕ್ಷ್ಮಿ ಮತ್ತು ವೈಷ್ಣವ್ ಹನಿಮೂನ್ಗೆ ಹೋಗ್ತಿದ್ದಾರೆ ಅಂತ ಹೇಳಿದರು. ಇದರಿಂದಾಗಿ ಕಾವೇರಿ ಕೆಂಡಾಮಂಡಲ ಆಗಿಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ಹನಿಮೂನ್ ಆಗಬಾರ್ದು ಅಂತ ಕೂಡ ಹೇಳಿದರು.
ಆ ರೀತಿ ಆದರೆ ನಾವು ಅವಳನ್ನ ಮನೆಯಿಂದ ಕಳಿಸ್ಬೇಕು ಅಂದ್ಕೊಂಡಿದ್ವಿ, ಜಾಂಡ ಊರು ಬಿಡ್ತಾಳೆ ಅನ್ನೋದು ಕಾವೇರಿಯ ಭಾವನೆ ಆಗಿದೆ. ಅದೇ ಕಾರಣಕ್ಕೆ ಚಿಂಗಾರಿ ಮೇಲೂ ಕೂಡ ರೇಗ್ ಬಿಟ್ಟಿರ್ತಾರೆ. ಬಟ್ ಚಿಂಗಾರಿಗೆ ಈಗ ಮತ್ತೊಂದು ವಿಷಯ ಸಿಕ್ಕಿದೆ, ಕೀರ್ತಿ ಮನೇಲಿ ಕಾಣಿಸ್ತಿಲ್ಲ ಅಂತ. ಹಾಗಾಗಿ ಮಗದೊಮ್ಮೆ ಜೈಲಿಗೆ ಹೋಗ್ತಿದ್ದಾರೆ. ಈ ಕಡೆ ಫೈನಲಿ ಲಕ್ಷ್ಮಿಗೆ ಯಾವುದೇ ವಿಷಯ ಕೂಡ ಗೊತ್ತಾಗೋದಿಲ್ಲ. ರೆಸಾರ್ಟ್ಗೆ ಬಂದೇ ಬಿಟ್ರು. ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಹನಿಮೂನಿಗೆ ಬಂದಿದೆ. ಈ ಕಡೆ ಪ್ರೀತಿಯ ಲೋಕದಲ್ಲಿ ಮುಳುಗೇಳ್ತಿದ್ದಾರೆ ಇಬ್ರು ಕೂಡ. ಈ ಕಡೆ ವೈಷ್ಣವ್ ಅಂತೂ ಪ್ರೀತಿಯ ಲೋಕದಲ್ಲಿ ತೇಲಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಲಕ್ಷ್ಮಿ ಕೂಡ ತನ್ನ ಗಂಡನ ಪ್ರೀತಿಯ ತೋಳಿನಲ್ಲಿ ಆಶ್ರಯನ ಪಡ್ಕೊಂಡಿದ್ದಾಳೆ ಅಂತ ಕೂಡ ಹೇಳ್ಬೋದು. ಇದೆಲ್ಲದರ ನಡುವೆ ಆ ಕಡೆ ಕೀರ್ತಿ ಬೆಚ್ಚಿ ಹೆದ್ರುಕೊಂಡು ಬರ್ತಾ ಇದ್ರೆ ಒಂದು ರೋಡ್ ಹತ್ರ ಒಂದಷ್ಟು ಪುಂಡ್ರು ಕುತ್ಕೊಂಡಿರ್ತಾರೆ. ಅವ್ರು ನೋಡಿದ್ದೆ, ಈ ಕಡೆ ಈ ಹುಡುಗಿನ ಜಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬರ್ತಾರೆ, ಇಲ್ಲಿ ಕೀರ್ತಿಯ ಒಂದು ಪೆದ್ದತನ ಮುಗ್ಧತನ ರೌಡಿಗಳಿಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಕೀರ್ತಿ ನಾನು ಮನೆಗೆ ಹೋಗಬೇಕು, ನನಗೆ ಮನೆ ದಾರಿ ತೋರಿಸ್ದಿರಾ, ನಿಮಗೆ ಗೊತ್ತಾ ನನ್ನ ಮನೆ ದಾರಿ ಅಂದರೆ ಅವರು ಕೂಡ ಹಾದಿ ತಪ್ಪಿಸ್ಬೇಕು ಅಂತ ನಮಗೆ ಗೊತ್ತಿದೆ ನಿನ್ನ ಮನೆಯಲ್ಲಿ ಅಂತ. ನಾವು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ. ನಿಜವಾಗ್ಲೂ ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂದಾಗ ಖಂಡಿತವಾಗ್ಲೂ ನಾವು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೇಳಿ ಬೇರೆ ದಾರಿಲಿ ಹೋಗ್ತಿದ್ರೆ ಈ ಕಡೆ ನಮ್ಮನೆ ದಾರಿ ಇದಲ್ವಲ್ಲ, ಆ ಕಡೆ ಅಲ್ವಾ ನಮ್ಮನೆ ದಾರಿ ಅಂತ ಹೇಳಿ ಈ ಕಡೆ ಕೀರ್ತಿನ ಅದೇ ದಾರಿಲಿ ಒಂದು ಪಾಳು ಬಿದ್ದಿರೋ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ರೌಡಿಗಳು. ಈ ಕಡೆ ಕೀರ್ತಿಗೆ ಯಾವುದೇ ರೀತಿಯ ಅರಿವಿಲ್ಲದೆ ರೌಡಿಗಳ ಜೊತೆ ಹೋಗೇ ಬಿಡ್ತಾಳೆ. ಆ ಕಡೆ ಚಿಂಗಾರಿ ಹೋಗಿದ್ದೆ ಕಾವೇರಿ ಅವ್ರ ಹತ್ರ ಸುಪ್ರೀತಾ ಅವರು ಹಾಗೆ ಗಂಗಕ್ಕ ಮಾತಾಡ್ಕೋತಿದ್ರು. ಆ ಗಂಗಾ ಮತ್ತು ಸುಪ್ರೀತಾ ಮೇಡಮ್ ಇಬ್ಬರು ಕೂಡ ಕೀರ್ತಿ ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳಂತೆ ಅಂತ ಗೊತ್ತಾಗ್ತಿದ್ದಾಗೆ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿ ಅವರು ಶಾಕ್ ಆಗ್ತಾರೆ. ಇಲ್ಲ ಚಿಂಗಾರಿ, ಯಾವುದೇ ಕಾರಣಕ್ಕೂ ಕೀರ್ತಿ ನಮ್ಮ ದೂರ ಹೋಗಬಾರ್ದು ಅಂತಿದ್ದಾರೆ. ಏನು ಮೇಡಮ್, ನಮ್ಮ ಶತ್ರು ತನಗೆ ತಾನೇ ದೂರ ಹೋಗಿದ್ದಾಳೆ ಅಂದರೆ ಖುಷಿ ಪಡಬೇಕಲ್ವಾ, ಅದನ್ನು ಬಿಟ್ಟು ಯಾಕೆ ರೀತಿ ಮಾತಾಡ್ತಿದ್ರ ಅಂದಾಗ ಏನು ಮಾತಾಡ್ತಿದ್ಯಾ ಚಿಂಗಾರಿ ನೀನು, ಯಾವುದೇ ಕಾರಣಕ್ಕೂ ಶತ್ರುಗಳು ನಮ್ಮಿಂದ ದೂರ ಹೋಗಬಾರ್ದು, ನಮ್ಮ ಶತ್ರುಗಳು ನಮ್ಮ ಕಣ್ಣು ಮುಂದೆನೇ ಇರಬೇಕು. ಹಾಗೆ ಕೀರ್ತಿಗೂ ಏನೂ ಹೆಚ್ಚು ಕಡಿಮೆ ಆಗಬಾರ್ದು. ಅವಳು ಮೊದಲೇ ತಲೆ ಸರಿ ಇಲ್ಲ, ಅವಳು ಮೊದಲು ಹುಡುಕಿ ಅವಳನ್ನ ವಾಪಸ್ ಕರ್ಕೊಂಡು ಬಾ. ಯಾಕಂದರೆ ಶತ್ರುಗಳು ನಮ್ಮ ಎದುರುಗಡೆ ಇದ್ದಾಗ ಮಾತ್ರ ಅವ್ರು ಏನು ಮಾಡ್ತಿದ್ದಾರೆ ಏನು ಅನ್ನೋದನ್ನು ಅರ್ಥಕೊಳ್ಳೋಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ಕೀರ್ತಿ ಮಿಸ್ ಆಗಬಾರ್ದು, ಕೀರ್ತಿನ ಹುಡುಕಿ ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ. ಆದರೆ ಆ ಕಡೆ ಕೀರ್ತಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯಾರೋ ಕೆಟ್ಟವರು ಅಂತ ಅನಿಸುತ್ತೆ. ಏನು ಮಾಡಲಿ ನಾನು ಅಂತ ಪಿಚ್ಚಾಡ್ತಿದ್ದಾಳೆ. ಬಟ್ ಆ ಕಡೆ ಲಕ್ಷ್ಮಿ ಅವಳ ಗಂಡನ ಜೊತೆ ಇದ್ರೆ, ಈ ಕಡೆ ಕೀರ್ತಿ ರೌಡಿಗಳ ಜೊತೆ ಇದ್ದಾಳೆ. ಆ ಕಡೆ ಲಕ್ಷ್ಮಿಗೆ ಒಂದು ಸಣ್ಣ ಸುಳಿವಿಲ್ಲ. ಆ ಕಡೆ ಸುಪ್ರೀತಾ ಅವರಂತೂ ಡೋಂಟ್ ಕೇರ್. ಆ ಕಡೆ ಕಾರುಣ್ಯ ಅವ್ರ ಕತೆ ಪಾಪ ಹೇಳೋಕೆ ಆಗ್ತಿಲ್ಲ. ಈ ಕಡೆ ರೌಡಿಗಳು ಎಲ್ಲರೂ ಕೂಡ ಒಮ್ಮೆಲೆ ಕೀರ್ತಿ ಮೇಲೆ ಮುಗಿ ಬಿದ್ದಿದೆ. ಈ ಕಡೆ ಕೀರ್ತಿ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ತಪ್ಪಿಸ್ಕೋತಿದ್ದಾಳೆ. ಬಟ್ ಎಲ್ಲರೂ ಕೂಡ ಇಲ್ಲಿ ರೌಡಿಗಳು ಕೀರ್ತಿ ಹಿಂದೆನೇ ಬಿದ್ದಿದ್ದಾರೆ. ಬಟ್ ಇಲ್ಲಿ ಕೀರ್ತಿ ತಪ್ಪಿಸ್ಕೊತಿದ್ದಾಳೆ. ಫೈನಲಿ ಅವರ ತೆಕ್ಕೆಗೆ ಸಿಕ್ಕಿ ಹಾಕಿಕೊಂಡು ಬಿಡ್ತಾಳೆ ಇಲ್ಲಿ ಕೀರ್ತಿ. ಹಾಗಿದ್ರೆ ಇಲ್ಲಿ ಅವಳನ್ನ ಕಾಪಾಡೋದು ಯಾರು? ಚಿಂಗಾರಿ ಕಡೆಯವರು ಬಂದು ಕಾಪಾಡ್ತಾರ ಅಥವಾ ಪೊಲೀಸ್ ಅವರೇ ಬರ್ತಾರ? ಯಾರು ಬಂದು ಕೀರ್ತಿನ ಕಾಪಾಡಬಹುದು? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್